ಏ ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ರಾಧೆ ಈಗ ನಾನು ಹೋಗ್ತಾ ಇರೋದು ನಾನು ಬೆಳೆದಂಥ ಊರು ವೃಂದಾವನದಿಂದ ನನ್ನ ಪ್ರೀತಿಯ ರಾಧೆಯ ಜನ್ಮಸ್ಥಾನ ಬರ್ಸಾನಾಗ ಹೋಗ್ತಾ ಇದ್ದೀನಿ. ಅಲ್ಲೋಗಿ ನಿಮಗೆ ನಾನು ಅವಾಗೆಲ್ಲ ಓಡಾಡಿದಂಥ ಎಲ್ಲ ಜಾಗಗಳನ್ನ ತೋರಿಸ್ತೀನಿ. ಇಲ್ಲಿಗೆ ಸ್ಟಾಪ್ ಬಂದಿದೆ. ಸೊ ನಾನು ನಿಮ್ಮನ್ನ ಕರ್ಕೊಂಡು ಇವಾಗ ಬಂದಿರೋದು ಜಾಗ ಬಂದು ಪ್ರಪಂಚದ ಎಲ್ಲ ಪವಿತ್ರವಾದ ಜಾಗಕ್ಕಿಂತ ಹೆಚ್ಚಾಗಿರುವಂಥ ಜಾಗ ಈ ರಾಧಾಕುಂಡ. ಯಾಕೆ ಅಂತಂದರೆ ನಮ್ಮ ಮಾಮ ಕಂಸ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತೇಳಿ ಒಬ್ಬ ಅರಿಷ್ಟಾಸುರ ಅನ್ನೋ ರಾಕ್ಷಸನ ಕಳಿಸ್ತಾನೆ. ಆ ರಾಕ್ಷಸ ಬಂದು ಗೂಳಿಯ ರೂಪದಲ್ಲಿ ಇರ್ತಾನೆ. ಅವನು ನನ್ನ ಜೊತೆ ಯುದ್ಧ ಮಾಡಿ ಅವನನ್ನು ನಾನು ಸೋಲಿಸ್ತೀನಿ. ಸೋಲಿಸಿದ ನಂತರ ರಾಧೆ ಹೇಳ್ತಾಳೆ, ನೀನು ವಧೆ ಮಾಡಿರೋವಂಥದ್ದು ಗೋವಿನ ರೂಪದಲ್ಲಿರೋ ಗೂಳಿನ, ಸೊ ಅದರಿಂದ ನೀನು ಪಾಪಗ್ರಸ್ತನಾಗಿದೆಯಾ. ಈಗ ನೀನು 7 ಪವಿತ್ರ ನದಿಗಳಿಗೆ ಹೋಗಿ ನೀನು ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ರಾಧೆ ಹೇಳ್ತಾಳೆ. ಆಗ ನಾನು ಯೋಚನೆ ಮಾಡಿ ನಾನು ನಿಂತಿದ್ದ ಜಾಗದಲ್ಲೇ ನನ್ನ ಕಾಲಿನಿಂದ ಒಂದು ಹಳ್ಳ ಮಾಡಿ ಅಲ್ಲಿಗೆ 7 ಪವಿತ್ರ ನೀರುಗಳನ್ನು ಆಹ್ವಾನ ಮಾಡ್ತೀನಿ. ಗಂಗಾ, ಯಮುನಾ, ನರ್ಮದಾ, ಸರಸ್ವತಿ, ಗೋದಾವರಿ, ಸಿಂಧು, ಕಾವೇರಿ, ಈ ಎಲ್ಲ ನದಿಗಳು ನನ್ನ ಆಹ್ವಾನೆಗೆ ಹೋಗೊಟ್ಟು ಈ ಜಾಗಕ್ಕೆ ಬಂದು ನೆಲೆಯಾಗುತ್ತೆ. ಅದೇ ಶ್ಯಾಮಕುಂಡ್. ಶ್ಯಾಮಕುಂಡ್ ಆಗಿದ್ದ ತಕ್ಷಣ ನಾನು ರಾಧೆಗೆ ಹೇಳ್ತೀನಿ, ಈಗ ನೀನು ಆ ಅರಿಷ್ಟಾಸುರನ್ನ ಪರವಾಗಿ ಮಾತಾಡಿದ್ರಿಂದ ನಿನಗೂ ಈ ಪಾಪ ತಟ್ಟಿರುತ್ತೆ. ಈಗ ನೀನು ಈ 7 ನದಿಯ ನೀರಲ್ಲಿ ಸ್ನಾನ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ರಾಧೆ ನಾನೇನು ಮಾಡಲಿ, ಹಾಗಾದರೆ ನಾನು ಯಾವ ಥರ ಕುಂಡ ಕಟ್ಟಲಿ ಅಂತೇಳಿ ತನ್ನ ಬಳೆಗಳು ಮತ್ತು ತನ್ನ ಸಖಿಯರ ಬಳೆಗಳನ್ನೆಲ್ಲ ಜೋಡಿಸಿ ಒಂದು ಕುಂಡ ನಿರ್ಮಾಣ ಮಾಡಿ ಅಲ್ಲಿ ನೀರನ್ನು ಆಹ್ವಾನ ಮಾಡೋದಕ್ಕೆ ನೋಡ್ತಾಳೆ. ಆದರೆ ನೀರು ಬರೋದಿಲ್ಲ. ಸೊ ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ನನ್ನ ಶ್ಯಾಮಕುಂಡದಿಂದ ಈ ರಾಧಾಕುಂಡಿಗೆ ಒಂದು ಜಾಗ ಮಾಡ್ತೀನಿ. ಆವಾಗ ನೀರು ಅಲ್ಲಿಂದ ಈ ರಾಧಾಕುಂಡಿಗೂ ಬರುತ್ತೆ. ಅದಾದ ಮೇಲೆ ನಾನು ರಾಧಾಕುಂಡದಲ್ಲಿ ಸ್ನಾನ ಮಾಡ್ತೀನಿ. ಹಾಗೆ ರಾಧೆ ಬಂದು ಈ ಶ್ಯಾಮಕುಂಡದಲ್ಲಿ ಸ್ನಾನ ಮಾಡ್ತಾಳೆ. ಆದ್ದರಿಂದನೇ ಇದು ಪವಿತ್ರವಾದ ಜಾಗ ರಾಧಾ ಮತ್ತು ಶ್ಯಾಮಕುಂಡ್. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಅಂಥ ಜಾಗ ಬಂದು ರಾಧಾ ನನಗೋಸ್ಕರ ಅವ್ರ ಸಖಿಯರ ಜೊತೆ ಹೋಗಿ ಇದೇ ಜಾಗದಿಂದ ಹೂವುಗಳನ್ನ ಕಿತ್ಕೊಂಡು ಬರ್ತಾ ಇತ್ತು. ನಾನೊಂದು ದಿನ ಇದೇ ಜಾಗದಲ್ಲಿ ರಾಧೆಗೆ ಜಡೆ ಎಳೆದು ಅದೇ ಹೂಗಳಿಂದ ಪೂರ್ತಿ ಅಲಂಕಾರ ಮಾಡಿದ್ದೆ. ಹೂವು ಅಂದ್ರೇ ಕುಸುಮ, ಆದ್ದರಿಂದ ಈ ಜಾಗಕ್ಕೆ ಕುಸುಮ ಸರೋವರ ಅಂತ ಹೆಸರು ಬಂದಿದೆ.
ನಿಲ್ಸು 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 ಬ್ಯಾಕ್ 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 ಬಾ ಹಾ ಪ್ಲೇ ಪ್ಲೇ ಓ ರಾಧೆ. ಇದರಿಗೆ ರಾಧೆ. ಕಲಿಯುಗದಲ್ಲಿ ನಾನು ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ಬಂದರು ಶೂಟಿಂಗ್ಗೆ ನೋಡ್ಬೋದು. ನೋಡಿದ್ರ, ದ್ವಾಪರ ಯುಗದಲ್ಲಿ ನಾನು ಕೃಷ್ಣ ಆಗಿದ್ದೆ, ಕಲಿಯುಗದಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕುಸುಮ ಸರೋವರದಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಬರ್ತಾ ಇದ್ದೀನಲ್ಲ ಅದನ್ನು ತೋರಿಸೋದಕ್ಕೆ. ಸೊ ಸ್ವಲ್ಪ ಚೆನ್ನಾಗಿತ್ತು ಅನಿಸುತ್ತೆ. ನೋಡಿ, ನೀವು ನೋಡಿದ್ರಿ, ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಒಂದು ದಿನ ನಂದ ಅಪ್ಪ ಮತ್ತು ಯಶೋಧ ಅಮ್ಮ ದೂರದಲ್ಲಿರೋ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಮಗನೇ ಅಂತ ಹೇಳ್ತಾರೆ. ಆವಾಗ ನನಗೆ ಯೋಚನೆ ಆಗುತ್ತೆ, ನಮ್ಮ ರಜಧಾಮದಲ್ಲೇ ಅತಿ ಪವಿತ್ರವಾದಂಥ ನದಿಗಳಿದೆ, ಆದರೂ ಇವರು ಅಷ್ಟು ದೂರ ಹೋಗ್ಬೇಕಲ್ಲ ಅಂತೇಳಿ ನಾನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿ ಅದೇ ಕ್ಷಣ ನನ್ನ ಮನಸ್ಸಿನಿಂದ ಈ ಮಾನಸ ಸರೋವರನ ಸೃಷ್ಟಿ ಮಾಡ್ತೀನಿ. ಈ ಜಾಗದಲ್ಲಿ ನನ್ನ ತಂದೆ ಹಾಗೂ ನನ್ನ ತಾಯಿ ಸ್ನಾನ ಮಾಡ್ತಾರೆ, ಅದಕ್ಕೆ ಇದು ಮಾನಸ ಸರೋವರ. ಈಗ ನೀವು ನೋಡ್ತಾ ಇರೋಂಥ ಜಾಗ ಬಂದು ನನ್ನ ಎಡಗೈಯ ಕಿರುಬೆರಳಲ್ಲಿ ಹಿಡಿದು ನಿಂತಂಥ ಗೋವರ್ಧನ ಪರ್ವತ. ಇಂದ್ರ ತನ್ನ ಅಹಂಕಾರದಿಂದ ನಾನೇ ಈ ಜನರಿಗೆಲ್ಲ ಮಳೆ ಕೊಡ್ತಾ ಇರೋದು, ನಾನು ಕೊಡ್ತಾ ಇರೋ ನೀರಿಂದನೇ ಇವರೆಲ್ಲ ಬದುಕ್ತಾ ಇರೋದು ಅಂತ ಭಾಳ ಅಹಂಕಾರದಿಂದ ಮೆರೆತಾ ಇರ್ತಾನೆ. ಈ ವಿಷಯ ನನಗೆ ಗೊತ್ತಾಗಿ ಇವನಿಗೆ ಹೆಂಗಾದರೂ ಮಾಡಿ ಪಾಠ ಕಲಿಸ್ಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ದಿನ ರಜಧಾಮ ಮತ್ತು ವೃಂದಾವನದ ನಿವಾಸಿಗಳೆಲ್ಲ ಇಂದ್ರನ ಯಾಗ ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊತಾ ಇರ್ತಾರೆ. ನಾನವಾಗ ಇಂದ್ರನ ಯಾಗದ ಬದಲು ಈ ಗೋವರ್ಧನ ಪರ್ವತಕ್ಕೆ ನಾವು ಪೂಜೆ ಮಾಡೋಣ ಅಂಥೇಳಿ ಆ ಯಾಗನ ನಾವು ಸಂಪೂರ್ಣವಾಗಿ ಈ ಗೋವರ್ಧನ ಪರ್ವತಕ್ಕೆ ಮಾಡ್ತೀವಿ. ಈ ವಿಷಯ ಗೊತ್ತಾದಂಥ ಇಂದ್ರ ಪೂರ್ತಿ ಕೋಪಗೊಂಡು ಪ್ರವಾಹನೆ ಸೃಷ್ಟಿ ಮಾಡಿ ಜೋರು ಮಳೆ ಎಲ್ಲನೂ ತರಿಸ್ತಾನೆ. ಆವಾಗ ರಜಧಾಮ ಮತ್ತು ವೃಂದಾವನದ ಜನರೆಲ್ಲ ಜಾಗ ಇಲ್ಲದೇ ಓಡಾಡಬೇಕಾದ್ರೆ ನಾನು ನನ್ನ ಎಡಗೈ ಕಿರುಬೆರಳಿನಿಂದ ಈ ಗೋವರ್ಧನ ಪರ್ವತನೆತ್ತಿ ಅವರಿಗೆ ರಕ್ಷಣೆ ಕೊಡ್ತೀನಿ.
ಹೋಗೋಣ. ಇಲ್ಲಿ ಇವತ್ತು ಸೊ ಎಲ್ಲರೂ ಹೋಳಿ ಸೆಲೆಬ್ರೇಷನ್ನು ಪೂರ್ತಿ ಬ್ಯುಸಿ ಆಗಿದ್ದಾರೆ. चलो चलो कब ಹೋಳಿ ಹಾಕಂಗಿಲ್ಲ ಅಂತ ಪೊಲೀಸ್ ಹೇಳ್ತವ್ರೆ, ಆದ್ರೆ ಇವರು ಹೋಳಿ ಹಾಕ್ತವ್ರೆ. ಚಪ್ಪಲ್ಲಿ ಅವೆಲ್ಲ ಮಾಡಕ್ಕಾಗದು. ಅಣ್ಣ ಅಂತೂ ಫುಲ್ ನೋಡಿ ಇಲ್ಲಿ ಅವನಿಗೆ ನಾವು ಹೋಳಿ ಮುಂದಿರಿಗೆ ಸುಮಾರು ಜನ ಹೇಳೋದನ್ನು ಕೇಳಿದ್ದೆ, ವೃಂದಾವನಕ್ಕೆ ಬಂದರೂ ಕೂಡ ಪರ್ಸಾನಾಗಿ ಬಂದು ಶ್ರೀ ರಾಧಾರಾಣಿ ದರ್ಶನ ಮಾಡೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಶ್ರೀ ರಾಧಾರಾಣಿನೇ ಕರ್ಸ್ಕೊಬೇಕು, ಸ್ವತಃ ದರ್ಶನ ಮಾಡಬೇಕು ಅಂತ ಹೇಳ್ತಿದ್ರು. ಅದು ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ, ಅದು ನಿಜ ಅನ್ನೋದನ್ನು. ಅರ್ಧ ಗಂಟೆ ಆಗಿದೆ, ಸೊ ದರ್ಶನಕ್ಕೆ ಕ್ಲೋಸ್ ಮಾಡಿದ್ರು. ಈಗ ಪೊಲೀಸರೆಲ್ಲರೂ ಎಲ್ಲರನ್ನೂ ಹೊರಗಡೆ ಕಳಿಸ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ. ಒಳಗಡೆ ಬಂದಿದ್ರು ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ. ದರ್ಶನ ಸಿಕ್ಕಿಲ್ಲ ಅಂತೇಳಿ ಹೊರಗಡೆಗೆ ಬೇಜಾರಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಸರ್ಪ್ರೈಸು ನನಗೋಸ್ಕರ ಅಂತಲೇ ಕಾಯ್ತಾ ಇತ್ತು. भाई हमारे भाई आए बरसाना राधे राधे श्री राधे राधे क्लोज कर दिया हमने कही थी आपसे ये होगा 2 बजे हो जाएगा. साढ़े 4 ನೋಡಿ ಇವಾಗ ವಾಪಸ್ಸು ಹೊರಗಡೆ ಬಂದಿದ್ದಕ್ಕೆ ಸಡನ್ನಾಗಿ ನೋಡಿ ಇವಾಗೊಬ್ರು ಇಲ್ಲಿ ಸಡನ್ನಾಗಿ ಸಿಕ್ಕಿದ್ರು. ಸಡನ್ನಾಗಿ ಸಿಕ್ಕಿ ಮತ್ತೆ ಸ್ಟಾಪ್ ಮಾಡೋದೇನೆ ಎಲ್ಲರೂ ಹೋದ್ಮೇಲೆ ಮತ್ತೆ ಇಮಿಡಿಯೇಟಾಗಿ ದರ್ಶನಗೆ ಕರ್ಕೊಂಡು ಬರ್ತಾ ಇದ್ದಾರೆ.
बात का ध्यान रखना है। कोई भी मंदिर में खड़े ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಾವ ಗೆಟಪ್ಪಲ್ಲಿ ಇದ್ದೆ, ಈಗ ಯಾವ ಗೆಟಪ್ಪಲ್ಲಿ ಇದ್ದೀನಿ, ಆದ್ರೆ ಬಹಳ ಖುಷಿ ಆಯ್ತು ನಾನು ನನ್ನ ರಾಧೆ ನೋಡಿದ್ದಕ್ಕೆ. ನನ್ನ ರಾಧೆ ನೋಡೋದಕ್ಕೆ ನನ್ನೇ ಹೊರಗಡೆ ಕಳಿಸ್ಬಿಟ್ಟಿದ್ರಲ್ಲ, ಅವ್ರಿಗೆ ಗೊತ್ತಾಗಿರ್ಲಿಲ್ಲ ನಾನೇ ಕೃಷ್ಣ ಅಂತ. ಸೊ ಅದರಿಂದ ನೋಡಿದ್ರೆ ಆಮೇಲೆ ರಾಧೆ ಗೊತ್ತಾಯ್ತು, ವಾಪಸ್ ಹೆಂಗಾರು ಕರ್ಸ್ಕೊಬೇಕು ಅಂತ ಆ ಪೊಲೀಸು ಮತ್ತೆ ಆ ಹುಡುಗನ ಜೊತೆ ನನ್ನ ಒಳಗಡೆ ಕಳ್ಸಿದ್ರು. ನೋಡಿ, ದರ್ಶನ ಮಾಡ್ಬೇಕು ಅಂದ್ರೆ ದೇವರು ಕರ್ಸ್ಕೊಬೇಕು ಅಂತಿದ್ರೆ ಅದು ಹೆಂಗಾದ್ರೂ ಸರಿ ಕರ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಈ ಇಸ್ಕಾನ್ ಹೋದಾಗ ಆಗಿದ್ದು, ಪ್ಲಸ್ ಇವಾಗ ಈ ಬರ್ಸಾನದಲ್ಲಿ ದರ್ಶನ ಆಗಿದೆ ಅಲ್ವಾ? ಕರೆಕ್ಟ್. ಈಗ ನಿಮ್ಮನ್ನ ತೋರಿಸ್ತಾ ಇರೋದು ನಾನು ಪೀಲಿ ಪೋಖ್ರಿ. ಇದ್ರದ್ದು ಕತೆ ಏನು ಅಂತಂದರೆ, ಒಮ್ಮೆ ರಾಧೆಯ ತಂದೆ ಋಷಭಾನು ಅವರು ನನ್ನ ಮತ್ತು ರಾಧೆಯ ಮದುವೆ ಪ್ರಸ್ತಾವನೆ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ಮ ಮನೆ ನಂದಾಗಾವ್ಗೆ ಬರ್ತಾ ಇರ್ತಾರೆ. ಅವತ್ತಿನ ಸಂಪ್ರದಾಯದ ಪ್ರಕಾರ ನಿಶ್ಚಿತಾರ್ಥಕ್ಕೆ ಕೈಗೆಲ್ಲ ಹಳದಿ ಬಣ್ಣ ಹಚ್ಚೋದು, ಹಾಗೆ ರಾಧೆಗೂ ಕೂಡ ಕೈಗೆಲ್ಲ ಹಳದಿ ಬಣ್ಣ ಹಚ್ಚಿರ್ತಾರೆ. ಆ ಕೈನ ರಾಧೆ ಬಂದು ಇದೇ ಕುಂಡದಲ್ಲಿ ತೊಳೆದಾಗ ಇಲ್ಲಿನ ನೀರೆಲ್ಲ ಹಳದಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಅವತ್ತಿಂದ ಈ ಜಾಗದ ಹೆಸರು ಪೀಲಿ ಪೋಖರ್. ಪೀಲಿ ಅಂದರೆ ಹಳದಿ, ಪೋಖರ್ ಅಂದರೆ ಕುಂಡ. ಈಗ ನಮ್ಮ ಪಯಣ ನಮ್ಮ ಮನೆ ನಂದಾಗಾವ್ಗೆ. ನಮ್ಮ ಮಾವ ಕಂಸ ನಮಗೆಲ್ಲ ಗೋಕುಲದಲ್ಲಿದ್ದಾಗ ತುಂಬ ತೊಂದರೆಗಳನ್ನ ಕೊಡ್ತಾ ಇರಬೇಕಾದ್ರೆ ನಾವು ಸುರಕ್ಷಿತವಾಗಿರಬೇಕು ಅಂತೇಳಿ ನಂದೀಶ್ವರ ಪರ್ವತಕ್ಕೆ ಬರ್ತೀವಿ. ಅದೇ ಇವತ್ತಿನ ನಂದಾಗಾವ್. ಇಲ್ಲೇ ನನ್ನ ಲೀಲೆಗಳಾಗಲಿ, ನನ್ನ ಸಖಿಯರ ಜೊತೆ ಲೀಲೆಗಳು ಮಾಡಿದ್ದು, ಹಾಗೆ ನಾನು ಬೆಣ್ಣೆ ಕದ್ದು ತಿಂತಿದ್ದ ಜಾಗ ಎಲ್ಲ ಇಲ್ಲೇ ಇತ್ತು. ಹಾಗೆ ಇಲ್ಲಿಂದ ಬರ್ಸಾನಕ್ಕೆ ನಾವು ಹೋಳಿ ಆಡೋದಕ್ಕೆ ಅಂತ ಹೋಗ್ಬೇಕಾದ್ರೆ ರಾಧೆ ತನ್ನ ಸಖಿಯರ ಜೊತೆ ಕೋಲುಗಳನ್ನ ಇಟ್ಕೊಂಡು ನಮ್ಮನ್ನು ಓಡಿಸೋದಕ್ಕೆ ಅಂತ ನಿಂತಿರ್ತಿದ್ಲು. ಅದೇನೇ ಲಟ್ಮಾರ್ ಹೋಳಿ. ಆ ಹೋಳಿನ ತೋರಿಸೋದಕ್ಕೆ ಅಂತ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಪ್ರೀತಿಯ ಹಬ್ಬ ಹೋಳಿಗೆ.
ತುದಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಆಗ ಇಡೀ ಮುಗೋರ್ ಬಣ್ಣದ ಓಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ. ಗುಂಡಿಗೆ ತಟ್ಟಿ ಸಿಡಿದೆತ್ತರೆ ಉಗ್ರಂ ವೀರಂ. ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ. ಅವ್ರು ಹುಟ್ಟಿಸಿದ ಭಯನ ವೃದ್ಧಿ ಮಾಡೋದಕ್ಕೆ ಅಂತ ಅಗಸ್ತ್ಯ ಒಂದು ಹಿಟ್ ಸ್ಕ್ವಾಡ್ನ ಬಳಸಿ ತತ್ತರಿಸಿ ಹೋದ ಮುಗೋರ್ನ ಕಬ್ಜಾ ಮಾಡೋಕ್ ಶುರು ಮಾಡ್ದ.